ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನಂತಹ ಯುವಕರ ರಾಜಕಾರಣಿ ಗುರುಗಳಾದ ಕುಮಾರಣ್ಣನವ್ರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ನಿಖಿಲ್ ಕುಮಾರಣ್ಣನಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಇವತ್ತು ಏನು SJP ಪಾರ್ಟಿಯಿಂದ ಬಂದು ಸೇರ್ಪಡೆ ಆಗಿರುವ ಹೂಡಿ ವಿಜಯ್ ಕುಮಾರ್ ಅಣ್ಣವರೇ, ಮಾಲೂರು ರಾಮೇಗೌಡ್ರೆ, ಜಿಲ್ಲಾಧ್ಯಕ್ಷ JK ವೆಂಕಟರೆಡ್ಡಿ ಅಣ್ಣವರೇ, ಕೋರ್ ಕಮಿಟಿ ಅಧ್ಯಕ್ಷರಾದ JK ಕೃಷ್ಣರೆಡ್ಡಿ ಅಣ್ಣವರೇ, MLC ಆದ ಗೋವಿಂದರಾಜ ಅಣ್ಣವರೇ, ಮಹಿಳಾ ಘಟಕ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ಮತ್ತು ವೇದಿಕೆ ಮೇಲಿರುವ ಎಲ್ಲ JDS ಪಕ್ಷದ ಮುಖಂಡರೇ ಮತ್ತು SJP ಪಾರ್ಟಿಯ ಮುಖಂಡರೇ, ಮೊದಲನೇದಾಗಿ ನಿಮಗೆ ಪಕ್ಷದ ಸಿದ್ಧಾಂತ ನಾಯಕತ್ವ ಒಪ್ಪಿ ನೀವು ಏನು ನಮ್ಮ JDS ಪಕ್ಷಕ್ಕೆ ಸೇರ್ಪಡೆ ಆಗಿದರೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀವಿ. ಹೂಡಿ ವಿಜಯ್ ಕುಮಾರ್ ಅವರಿಗೆ ಮತ್ತು ಅವರ ಬೆಂಬಲಿಗರು ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀವಿ JDS ಪಕ್ಷಕ್ಕೆ. ಇದರ ಜೊತೆ ಏನು ಒಂದು ಸಿದ್ಧಾಂತ ಇಟ್ಕೊಂಡು ನಮ್ಮ JDS ಪಕ್ಷದ್ದೇ ನಾಯಕತ್ವ ಕುಮಾರಣ್ಣನವ್ರದ್ದು, ಅಪ್ಪಾಜಿ ಅವ್ರದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ನಾಯಕತ್ವ ಒಪ್ಕೊಂಡು ನೀವು ಏನು ಬಂದಿದ್ದೀರೋ JDS ಪಕ್ಷಕ್ಕೆ ನಿಮಗೆ ಸ್ವಾಗತ ಕೋರಿ, ಏನು ಈಗ ತಾನೇ ನಮ್ಮ JK ಕೃಷ್ಣರೆಡ್ಡಿ ಅಣ್ಣವ್ರು ಹೇಳಿದ್ರು ಮತ್ತು ಮುಖಂಡರೆಲ್ಲ ಹೇಳಿದ್ರು, ರಾಮೇಗೌಡರಿಗೆ ಮತ್ತು ವಿಜಯ್ ಕುಮಾರ್ ಇಬ್ಬರಿಗೂ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮಾಲೂರು ಕ್ಷೇತ್ರದ ಜನತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಹಿಂದೆ ಇರ್ತಾರೆ ನಾಯಕತ್ವರು ಮತ್ತು JDS ಪಕ್ಷ ಅಂತ ಏನು ಹೇಳಿದ್ರು, ಅದು ನಿಜವಾಗ್ಲೂ ನಿಜ, ಅದು ನಿಜವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನನ್ನು ಎಲ್ಲೋ ಒಂದು ಕಡೆ ನಾನು ಸೋತಿದ್ದಾಗ ನೀನು ಮುಂದೆ ಬರಬೇಕು ಅಂತ ಏನು ಒಂದು ಲೋಕಸಭಾ ಚುನಾವಣೆ ನಿಲ್ಲಿಸಿ ನನ್ನ ಗೆಲ್ಲಿಸಿದ್ರು, ಅದೇ ರೀತಿಯಲ್ಲಿ ರಾಮೇಗೌಡರು ಮತ್ತು ಹೂಡಿ ವಿಜಯ್ ಕುಮಾರ್ ಅವ್ರನ್ನು ರಾಜಕೀಯದಲ್ಲಿ ಬೆಳೆಸ್ತಾರೆ. ಅದು JDS ಪಕ್ಷದಲ್ಲಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನನ್ನ ಉದಾಹರಣೆ ಅಷ್ಟೇ ಅದು. ಆದರೆ ಮುಂದಿನ ದಿನಗಳಲ್ಲಿ ನನ್ನಂಥವ್ರನ್ನ ಎಷ್ಟೋ ಜನ ಬೆಳೆಸಿದ್ದಾರೆ JDS ಪಾರ್ಟಿ, ಕುಮಾರಣ್ಣ ಮತ್ತು ಅಪ್ಪಾಜಿ ಅವರು. ಅದೇ ರೀತಿಯಲ್ಲಿ ಮಾಲೂರಲ್ಲಿ ನೀವಿಬ್ಬರನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಇದು ಬಿಟ್ಟು ಏನು ರಾಮೇಗೌಡರು ಮತ್ತು ಹೂಡಿ ವಿಜಯ್ ಕುಮಾರ್ ಅವರು ಹೇಳಿದ್ರು, ಮಾಲೂರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಏನು ವಾತಾವರಣ ಹೆಂಗಿದೆ ಅಂತ. ಅಲ್ಲೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ. ಆ ಫ್ಲೈಓವರ್ ಮಾಡೋಕ್ಕೆ ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆಯೋ ಅದರಲ್ಲೂ ಅದೊಂದು ಪಾತ್ರ ಆ ಫ್ಲೈಓವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನಕ್ಕೇನು ಅದು ಉಪಯೋಗ ಆಗಲ್ಲ, ಆದರೆ ಬೇರೆಯವ್ರಿಗೆ ಅದು ಉಪಯೋಗ ಆಗುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದು ಚುನಾವಣೆ ಬರುತ್ತೋ ಯಾರಿಗೆ ಬೆಂಬಲ ಸೂಚಿಸಬೇಕು, ಯಾರು ನಿಮ್ಮ ಕೈ ಹಿಡಿತಾರೆ, ನಿಮ್ಮ ಕೈ ಹಿಡಿಯೋದು JDS ಪಾರ್ಟಿ. ಮುಂದಿನ ದಿನದಲ್ಲಿ 2028 NDA ಸರ್ಕಾರ ಬರಬೇಕು. ಅದರಲ್ಲಿ ನಮಗೇನು ಆಸೆ ಇದೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಅದ್ರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆವತ್ತಲ್ಲ, ಆ MLA ಚುನಾವಣೆನಲ್ಲ, ಇವತ್ತಿಂದನೇ ನೀವು ಸಂಘಟಿತ ಆಗಬೇಕು, ಕೆಲಸ ಮಾಡಬೇಕು, NDA ಪಕ್ಷವನ್ನು ಉಳಿಸಬೇಕಾಗುತ್ತೆ. ಇಷ್ಟು ಮಾತ್ರ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಲ್ಲೇಶ್ ಬಾಬು ಅವರಿಗೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಆದಂತಹ ವೆಂಕಟ್ ಶಿವಾರೆಡ್ಡಿ ಅವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.